ಪಟ್ಟಣ ಪಂಚಾಯತಿಯ ನಾನು ಆಡಳಿತಾಧಿಕಾರಿಯಾಗಿ ಈಗ ಕರ್ತವ್ಯ ನಿರ್ವಹಿಸ್ತಿದ್ದೀನಿ, ಪ್ಲಸ್ ಬ್ರಹ್ಮಾವರ ತಹಶೀಲ್ದಾರ್ ಆಗಿ. ಈಗ ಇಲ್ಲೇನಾಯಿತು ಅಂದರೆ, ನಾವು ಕಾವಡಿಲಿ ಒಂದು ಜಾಗ ಇದು ಮಾಡಿದ್ವಿ. ಅಲ್ಲಿ ಎಸ್ ಟಿ ಪಿಗೆ ನಾವು ಇದನ್ನು ಮಾಡಿದ್ವಿ. ಎಫ್ ಎಸ್ ಟಿ ಪಿಗೆ ನಮಗೆ ಆ್ಯಕ್ಚುಲಿ ಸರ್ಕಾರಿ ಜಾಗ ಎಲ್ಲೂ ಲಭ್ಯ ಇಲ್ಲ. ನಮ್ಮ ಅಂದರೆ ನಮ್ಮ ಸಾಲಿಗ್ರಾಮ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಾಗಲಿ ಮತ್ತು ಅಲ್ಲಿ ಒಂದು ಸುತ್ತ ಸರೌಂಡಲ್ಲಿ ಎಲ್ಲೂ ಸಿಗಲಿಲ್ಲ ನಮಗೆ. ಅದು ತುಂಬ ನಾವು ಇದು ಮಾಡಿದ್ವಿ, ಸಿಗಲಿಲ್ಲ. ಕೊನೆಗೆ ನಾವು ಪ್ರೈವೇಟಾಗಿ ಪರ್ಚೇಸ್ ಮಾಡಲಿಕ್ಕೂ ಯೋಚನೆ ಮಾಡಿದ್ವಿ. ಆ್ಯಕ್ಚುಲಿ ಅಲ್ಲಿ ಮಣಿಪಾಲ್ ಅವ್ರದ್ದೊಂದು ಜಾಗ ಇತ್ತು, ಅದನ್ನು ನಾವು ಪ್ರಯತ್ನ ಮಾಡಿದ್ವಿ, ಡಿ ಸಿ ಹಂತದಲ್ಲಿ ಪ್ರಯತ್ನ ಮಾಡಿದ್ವಿ, ಅಲ್ಲೂ ಫಲಕಾರಿ ಆಗಲಿಲ್ಲ. ಕೊನೆಗೆ ಇವರು 2010ರಲ್ಲಿ ಈ ಥರ ಪರ್ಚೇಸ್ ಆಗಿದ್ದೆ ನಾವು ಇವ್ರ ಗಮನಕ್ಕೆ ಬಂದಿದೆ. ಆವಾಗ ಇದನ್ನು ಅನಿವಾರ್ಯವಾಗಿ ಇಲ್ಲಿ ಮಾಡಬೇಕು ಅಂತೇಳಿ ಇಲ್ಲಿ ಬಂದ್ವಿ. ಬಟ್ ಇಲ್ಲಿ ತುಂಬ ಗ್ರಾಮಸ್ಥರದ್ದು, ಯಾಕೆಂದರೆ ಇದು ತಾಲೂಕು ಬೇರೆ ಆಗ್ತದೆ ಒಂದು, ಮತ್ತು ಅವರು ನಮ್ಮದೇ ಅದೇ ವ್ಯಾಪ್ತಿ ಆಗಿದ್ದರೆ ಮೋಸ್ಟ್ಲಿ ಏನೋ ಪ್ರಾಬ್ಲಮ್ ಆಗ್ತಿರಲಿಲ್ಲ ಅನಿಸುತ್ತೆ. ತಾಲೂಕು ಬೇರೆ ಆಗಿದ್ದರಿಂದ ಇವರು ನಿಮ್ಮ ಅಲ್ಲಿ ಸಾಲಿಗ್ರಾಮ ಪಟ್ಟಣ ಪಂಚಾಯತಿ ಇದನ್ನು ಯಾಕೆ ನೀವು ಇಲ್ಲಿ ಮಾಡ್ತಾ ಇದ್ದೀರಿ ಅನ್ನೋದೊಂದು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಆಮೇಲೆ ಅದ್ರ ಬಗ್ಗೆ ಆ್ಯಕ್ಚುಲಿ ಡಿ ಸಿ ಅವ್ರು ಬಂದಾಗಲೂ ಅದನ್ನು ಆಕ್ಷೇಪ ವ್ಯಕ್ತಪಡಿಸಿದ್ರು. ಆವಾಗ ಡಿ ಸಿ ಅವರಿಗೆ ಏನು ಹೇಳಿದರು, ಇವರಿಗೆ ಇನ್ನೊಂದ್ಸಲಿ ಮನವರಿಕೆ ಮಾಡಿ ಅವ್ರನ್ನ ಕರೆಸಿಬಿಟ್ಟು ಅವ್ರಿಗೊಂದು ಗೈಡ್ ಮಾಡಿ, ಯಾವ ಥರ ಪ್ರೊಸೆಸ್ ಆಗುತ್ತೆ ಅನ್ನೋದನ್ನು ಗೈಡ್ ಮಾಡಿ ಅಂತ ಹೇಳಿದರು. ಸೊ ಅದಕ್ಕೆ ಸಂಬಂಧಪಟ್ಟ ಇವರು ಬಂದುಬಿಟ್ಟು ಎಲ್ಲ ಹೇಳಿದ್ದಾರೆ. ಆದರೂ ಸಮೇತ ಇವರು ಒಂದೇ ಏನಪ್ಪ ಅಂದರೆ, ಇವ್ರನ್ನ ಮಾಡಲಿಕ್ಕೆ ಇಲ್ಲ ಅಂತ ಹೇಳಿ ಇವರು ವಿರೋಧ ವ್ಯಕ್ತಪಡಿಸ್ತಾರೆ. ಈಗ ಇರೋ ವಿಚಾರವನ್ನು ನಮ್ಮದೇನಿದೆ ಗಮನಕ್ಕೆ ತರುವಂಥದ್ದು ಅಷ್ಟೇ. ಮಾನ್ಯ ಜಿಲ್ಲಾಧಿಕಾರಿಗಳು ಗಮನಕ್ಕೆ ತರ್ತೀವಿ. ಇವತ್ತೇನು ಸಂಭಾಷಣೆಗಳೆಲ್ಲ ನಡೆದಿದ್ದಾವೆ ಅದನ್ನು ಕಂಪ್ಲೀಟು ವಿಡಿಯೋ ತುಣುಕುಗಳ ಸಮೇತ ಅವರಿಗೆ ಗಮನಕ್ಕೆ ತರ್ತೀವಿ. ತದನಂತರ ಮುಂದೇನಾಗುತ್ತೆ ಅಂತ ನೋಡಬೇಕು, ಕಾದು ನೋಡಬೇಕು. ಥ್ಯಾಂಕ್ ಯು.